ಈಗ ಹೊಸ ಪ್ಯಾಟರ್ನ್ ಶುರು ಮಾಡಿದಿರಿ, ಸೊ ಅದು ಅದರಿಂದ ಬರೋದಕ್ಕೆ ವಿಳಂಬ ಆಯಿತಾ ಅಥವಾ ಅದು ಯಾವುದೇ ರೀತಿ? ಹೌದು, ಅದರಿಂದ ಬರೋದಕ್ಕೆ ಸ್ವಲ್ಪ ಟೆಕ್ನಿಕಲಿ ಇರುತ್ತಲ್ಲ. ಯಾಕಂತಂದರೆ ಮೊದಲು ನಾವು ಟ್ರೆಜರಿಯಿಂದ ನೇರವಾಗಿ ಡಿ ಡಿಗಳ ಮುಖಾಂತರ ಸಿ ಡಿ ಪಿಗಳ ಮುಖಾಂತರ ನಾವು ಅವರಿಗೆ ನೇರವಾಗಿ ಹಾಕ್ತಾಯಿದ್ವಿ. ಈಗಲೂ ಕೂಡ ಸ್ಮಾಲ್ ಚೇಂಜಸ್ ಏನು ಅಂತಂದರೆ, ಈಗಲೂ ಕೂಡ ಬೆಂಗಳೂರು ಹತ್ತಿರ ಇರುವಂಥ 4 ತಾಲೂಕು ಪಂಚಾಯತ್ಗೆ ಹೋಗಿ ಅಲ್ಲಿಂದ ನೇರವಾಗಿ ನಮ್ಮ ಸಿ ಡಿ ಪಿ ಒಗಳು ಅವರಿಂದ ಮತ್ತು ಫಲಾನುಭವಿಗಳಿಗೆ ಹೋಗುತ್ತೆ. ಈಗಲೂ ಕೂಡ ಗೊಂದಲ ಇಲ್ಲ, ಈಗಲೂ ಕೂಡ ಡೈರೆಕ್ಟ್ ಆಗಿ ಅವರ ಅಕೌಂಟ್ಗೆ ಹಾಕ್ತೀವಿ. ಈ ಒಂದು ಟ್ರಾನ್ಸಾಕ್ಷನ್ ಸ್ವಲ್ಪ ಚೇಂಜಸ್ ಆಗಿರೋದ್ರಿಂದ ಸ್ವಲ್ಪ ಡಿಲೇ ಆಗಿದೆ. ಮತ್ತು ಜೊತೆಯಲ್ಲಿ ನನ್ನ ಆಕ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಆಲಸ್ಯ ಆಯಿತು ಅಂತ ಹೇಳ್ಬೋದು ಅಷ್ಟೇ. ಇಲ್ಲ, ನಿಮ್ಮ ಅಪಘಾತ ಆದಾಗಂತೂ ಯಾರೂ ಕೇಳೇ ಇಲ್ಲ. ಅವ್ರು ಬೇಗ ಹುಷಾರಾಗಿ ಬರಲಿ ಅನ್ನೋ ಪ್ರಾರ್ಥನೆಯೂ ಮಾಡ್ತಾಯಿದ್ರು ಗೃಹಲಕ್ಷ್ಮಿ ಅವರು. ಸೊ ಇವಾಗ ಕೆಲವೊಂದಿಷ್ಟು ಕಡೆ ಮಾತ್ರ ಮೇಡಮ್ ಅವ್ರು ಹುಷಾರಾಗಿದ್ದಾರೆ. ಎಲ್ಲ ಗೃಹಲಕ್ಷ್ಮಿಗಳಿಗೆ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ನಿಮ್ಮ ಕಾಳಜಿ ನಮಗಿದೆ. ನೀವು ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ತಿಂಗಳಿಗೆ ಏನೇನೋ ನೀವು ವಿಚಾರ ಮಾಡ್ಕೊಂಡಿದ್ರೆ ಅದು ನಿಮ್ಮ ತಪ್ಪಲ್ಲ. ಸರ್ಕಾರ ವಾಗ್ದಾನ ಮಾಡಿದೆ. ಸಿದ್ದರಾಮಯ್ಯನವರು ಆಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಾಗಿರ್ಬೋದು, ತಮಗೆ ಕೊಟ್ಟ ಭಾಷೆಯನ್ನು ನೆರವೇರಿಸಲಿಕ್ಕೆ ಸಾರಥಿ ಥರ ನಾನು ಕೂಡ ನಿಂತ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೂ ಚಿಂತೆ ಬೇಡ. ನಿಮಗೇನೋ 3 ತಿಂಗಳ ಹಣ ಬಂದಿಲ್ಲ, ಆ 3 ತಿಂಗಳ ಹಣವನ್ನು ಆದಷ್ಟು ಶೀಘ್ರದಲ್ಲಿ ತಮಗೆ ಹಾಕ್ಕೊಡ್ತೀನಿ. ಈ ಟೆಕ್ನಿಕಲ್ ಬದಲಾವಣೆದು ಏನಾದರೂ ಕಾರಣ ಇದೆ ಮೇಡಮ್? ಏನಿಲ್ಲ, ಇಂತಿಷ್ಟು ಡಿಪಾರ್ಟ್ಮೆಂಟ್ನಿಂದ ಇಂತಿಷ್ಟು ದುಡ್ಡು ಹೋಗಬೇಕು ಅಂತ ಒಂದು ರಾಜ್ಯ ಬಜೆಟ್ ಇರುತ್ತೆ. ಜಿಲ್ಲಾ ಪಂಚಾಯತ್ನಿಂದ ನಾವು ಇಷ್ಟು ದುಡ್ಡನ್ನು ಖರ್ಚು ಮಾಡಬೇಕು ಅಂತ ಒಂದು ಏನು ಹೇಳ್ತಾರೆ, ನಿಮಗೆ ಆರ್ಥಿಕ ಇಲಾಖೆಯ ಒಂದು ಪದ್ಧತಿ ಇರುತ್ತೆ. ಸೊ ಅದಕ್ಕೋಸ್ಕರ ಈ ಡಿಪಾರ್ಟ್ಮೆಂಟ್ನಿಂದ ಹೋಗಲಿ